Hello everybody, this is Divya Shri. Welcome to Literary Canon. In this video, we are going to discuss one PYQ a day. Without further ado, let's discuss the question. Today's question is, two figures of special importance to the emergence of queer theory are. Okay, so emergence of queer theory. Who are those two figures? Okay, that's none other than Judith Butler and Eve Sedgwick. Okay, Judith Butler and Eve Sedgwick. We will discuss about those writers in a detailed way. Okay, so Judith Butler, who born in the year 1956, is an American scholar, okay, and one of the most influential thinkers in queer theory, okay, and gender studies and feminist theory also. Okay, so Judith Butler, American philosopher anta helbodu, and influential thinkers in queer theory, gender studies and feminist theories anta helbodu. Butler's most important work yaudu? Gender Trouble. Very important. Was published in the year 1990. It's a PYQ. Okay, so illi which is transformed the study of gender and sexuality ಬಗ್ಗೆ ಹೇಳಿದ್ದಾರೆ. ಏನಂತ ಹೇಳಿದರೆ, Butler argues that gender is not innate or biologically fixed. ಆಯ್ತಾ, ಬಟ್ಲರ್ ಹೇಳ್ತಾರೆ ಜೆಂಡರ್ ಅನ್ನೋಂಥದ್ದು ಬಯಾಲಜಿಕಲಿ ಫಿಕ್ಸ್ಡ್ ಅಲ್ಲ, ಬಟ್ ಏನು ಹೇಳ್ತಾರೆ, ಇಟ್ ಪರ್ಫಾರ್ಮ್ಡ್ ಥ್ರೂ ರಿಪೀಟೆಡ್ ಆಕ್ಷನ್ಸ್, ಬಿಹೇವಿಯರ್, ಲ್ಯಾಂಗ್ವೇಜ್ ಆ್ಯಂಡ್ ಸೋಷಿಯಲ್ ಪ್ರಾಕ್ಟೀಸಸ್ ಅಂತ ಹೇಳ್ತಾರೆ. ಓಕೆ, ಸೊ ಅವ್ರು ಹೇಳ್ತಾರೆ ಜೆಂಡರ್ ಅನ್ನೋಂಥದ್ದು ಬಯಾಲಜಿಕಲಿ ಫಿಕ್ಸ್ಡ್ ಅಲ್ಲ, ಇನ್ಸ್ಟೆಡ್ ನಾವು ಪ್ರಾಕ್ಟೀಸ್ ಮಾಡ್ತಾ ಬರೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಲೇಡೀಸ್ ಅರ್ಲಿಯರ್ ಏನು ಮಾಡ್ತಿದ್ರು ಅಂತಂದರೆ ಸಾರಿ ಹಾಕ್ತಾಯಿದ್ರು ಅಲ್ವಾ. ಸೊ ಸಾರಿ ಹಾಕಿ ಸಾರಿ ಅನ್ನೋಂಥದ್ದು ಯಾರು ಹಾಕೋಬೇಕು, ಲೇಡೀಸೇ ಹಾಕೋಬೇಕು, ಜೆಂಟ್ಸ್ ಅಲ್ಲ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಹಿಂದಿಂದನೂ ಜೆಂಟ್ಸ್ ಸಾರಿ ಉಟ್ಕೊತ ಬರ್ತಿದ್ರು, ಏನಾಗ್ತಿತ್ತು, ಇದು ಯಾರಿಗೆ ಬಿಲಾಂಗ್ ಆಗಿರೋದು, ಜೆಂಟ್ಸಿಗೆ ಅಂತ ಹೇಳ್ತಿದ್ರು. ಅಂದರೆ ಸಾರಿ ಇರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಬಿಹೇವಿಯರ್ಸ್ ಇರ್ಬೋದು, ನಮ್ಮ ಆ್ಯಕ್ಷನ್ಸ್ ಇರ್ಬೋದು, ನಮ್ಮ ಲ್ಯಾಂಗ್ವೇಜ್ ಇರ್ಬೋದು, ಸೋಷಿಯಲ್ ಪ್ರಾಕ್ಟೀಸಸ್ ಇರ್ಬೋದು, ಅದು ನಾವು ಹೇಗೆ ಅಂದರೆ ಅದು ಪ್ರಾಕ್ಟೀಸ್ ಮಾಡ್ತಾ ಬಂದಿರೋ ಅಂಥದ್ದು. ಪರ್ಫಾರ್ಮ್ ಥ್ರೂ ರಿಪೀಟೆಡ್ ಆ್ಯಕ್ಷನ್ಸ್, ರಿಪೀಟ್ ಆಗಿ ಅದೇನಾಗಿರೋದು ಈ ಒಂದು ಪರ್ಟಿಕ್ಯುಲರ್ ಜೆಂಡರಿಗೆ ಮಾತ್ರ ಅದು ಏನಾಗಿದೆ, ಅದು ಏನಂತ ಹೇಳ್ತೀವಿ, ಅದು ಬಿಲಾಂಗ್ ಆಗಿದೆ ಅನ್ನೋದು ಬಂದಿದೆ ಅಂತ ಹೇಳ್ತಾರೆ. ಓಕೆನಾ, ಅದನ್ನೇ ಅವ್ರು ಏನು ಹೇಳ್ತೇವೆ, ಜೆಂಡರ್ ಪರ್ಫಾರ್ಮೇಟಿವಿಟಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇದನ್ನು ಕೇಳಿದರೆ PYQ. ಓಕೆ, PYQ ಅಂತ ಹೇಳ್ಬೋದು. ಜೆಂಡರ್ ಪರ್ಫಾರ್ಮೇಟಿವ್ ಇಸ್ ಅ ಕಾನ್ಸೆಪ್ಟ್ ಗಿವನ್ ಬೈ ನನ್ ಅದರ್ ದನ್ ಜುಡಿತ್ ಬಟ್ಲರ್. ಓಕೆನಾ, ಸೊ ಈ ಅರ್ಲಿಯರ್ ನಮ್ಗೆ ಗೊತ್ತಿದೆ, ಈಗ ಗಂಡಸರು ಅಂತಂದರೆ ಮನೆ ನಡ್ಸ್ಕೊಂಡು ಹೋಗೋವಂಥದ್ದು, ಹೆಂಗಸರು ಅಂತಂದರೆ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಇನ್ಲಾಸನ್ನು ಅಥವಾ ಮತ್ತೆ ಇನ್ನೇನು ಹೇಳ್ತೀವಿ ಮಕ್ಕಳನ್ನು ನೋಡಿಕೊಂಡು ಇರೋದು, ಜಾಬಿಗೆ ಹೋಗೋಂಗಿಲ್ಲ ಅಂತ ಹೇಳ್ತಾ ಇದ್ರು. ಕರೆಕ್ಟ್ ಅಲ್ವಾ? ಸೊ ಅಂದರೆ ಅದು ರಿಪೀಟೆಡ್ ಆಗಿ ನಡೀತಾ ಇರೋದ್ರಿಂದ, ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಅದು ಫಿಕ್ಸ್ ಆಗಿತ್ತು. ಬಟ್ ಇವಾಗ ಚೇಂಜ್ ಆಗಿದೆ ಅಲ್ವಾ. ಅದೇ ಹೇಳೋಂಥದ್ದು ಇದೇನಪ್ಪ ಅಂತಂದರೆ, ಜೆಂಡರ್ ಅನ್ನೋದು ಪರ್ಫಾರ್ಮ್ ಥ್ರೂ ರಿಪೀಟೆಡ್ ಆ್ಯಕ್ಷನ್ಸ್, ಬಿಹೇವಿಯರ್, ಲ್ಯಾಂಗ್ವೇಜ್ ಆ್ಯಂಡ್ ಸೋಷಿಯಲ್ ಪ್ರಾಕ್ಟೀಸ್. ಇಟ್ಸ್ ನಾಟ್ ಏನಂತ ಹೇಳ್ತೀವಿ ಬಯಾಲಜಿಕಲಿ ಫಿಕ್ಸ್ಡ್ ಅಂತ ಹೇಳ್ತಾರೆ. ಓಕೆ, ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಿವನ್ ಬೈ ಜುಡಿತ್ ಬಟ್ಲರ್ ಈಸ್ ಜೆಂಡರ್ ಪರ್ಫಾರ್ಮೇಟಿವಿಟಿ. ಓಕೆನಾ, ಸೊ ನೆಕ್ಸ್ಟ್ ನೋಡಿ, ಈವ್ ಸೆಡ್ವಿಕ್. ಓಕೆ, ಈವ್ ಸೆಡ್ವಿಕ್ ಹೇಳ್ತಾರೆ, he was actually she was born in 1950 and died in the year 2009. Was American literary critic and one of the founding figures of queer theory. Very important. Okay, PYQ ಕೂಡ ಹೌದು. It's a founding figure of queer theory ಅಂತ ಹೇಳ್ಬೋದು. And she is best known for her influential book that's Epistemology of the Closet. ಇದು ಕೂಡ 1990ಯಲ್ಲಿ ಏನಾಗಿರೋಂಥದ್ದು, ಪಬ್ಲಿಷ್ ಮಾಡಿರೋದು. ನೋಡಿ, ಜೆಂಡರ್ ಟ್ರಬಲ್ ಕೂಡ 1990ಯಲ್ಲಿ ಪಬ್ಲಿಷ್ ಆಗಿರೋಂಥದ್ದು. ಎಪಿಸ್ಟಮಾಲಜಿ ಆಫ್ ದ ಕ್ಲೋಸೆಟ್ ಕೂಡ 1990ಯಲ್ಲೇ ಪಬ್ಲಿಷ್ ಆಗಿರೋಂಥದ್ದು. ವಿಚ್ ಎಕ್ಸಾಮಿನ್ ಹೌ ವೆಸ್ಟರ್ನ್ ಕಲ್ಚರ್ ಶೇಪ್ಡ್ ಅಬೌಟ್ sexuality, especially distinction between heterosexuality and homosexuality. ಹೇಗೆ ವೆಸ್ಟರ್ನ್ ಕಲ್ಚರ್ಸ್ ಹೋಮೋಸೆಕ್ಷುವಾಲಿಟಿ ಮತ್ತು ಹೆಟ್ರೋಸೆಕ್ಷುವಾಲಿಟಿನ ಹೇಗೆ ಏನು ಮಾಡಿದರೆ ಡಿಸ್ಟಿಂಕ್ಟ್ ಮಾಡಿದ್ದಾರೆ ಅಂತ. ಹೆಟ್ರೋಸೆಕ್ಷುವಾಲಿಟಿ ಅಂತಂದರೆ ಅದನ್ನು ಸೊಸೈಟಿ ಏನಂತ ಹೇಳ್ತಿದ್ರು, ಓಕೆ ಇಟ್ಸ್ ಕಾಮನ್ ಅಂತ ಹೇಳ್ತಿದ್ರು. ಬಟ್ ಹೋಮೋಸೆಕ್ಷುವಾಲಿಟಿ ಅಂತಂದಾಗ ಸೊಸೈಟಿಯಲ್ಲಿ ಬೇರೆ ಥರನೇ ಅವರನ್ನು ನೋಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ವೆಸ್ಟರ್ನ್ ಕಲ್ಚರ್ ಹೇಗೆ ಶೇಪ್ ಮಾಡಿದೆ ಹೋಮೋಸೆಕ್ಷುವಾಲಿಟಿಯನ್ನು ಮತ್ತು ಹೆಟೆರೋಸೆಕ್ಷುವಾಲಿಟಿಯನ್ನು ಹೇಗೆ ಡಿಸ್ಟಿಂಗ್ವಿಷ್ ಮಾಡಿದೆ ಅಂತ ಹೇಳ್ತಾರೆ. Sedgwick argued that sexual identities are complex, fluid and socially constructed. ಅದೇ ಹೇಳೋಂಥದ್ದು ಸೇಮ್ ಬಟ್ಲರ್ ಏನು ಹೇಳಿದರೆ ಇವರು ಕೂಡ ಅದನ್ನೇ ಹೇಳೋಂಥದ್ದು. ಸೆಕ್ಷುವಲ್ ಐಡೆಂಟಿಟೀಸ್ ಇದೆಯಲ್ಲ, ಅದು ತುಂಬ ಕಾಂಪ್ಲೆಕ್ಸ್ ಒನ್, ಫ್ಲೂಯಿಡ್ ಒನ್, ಅಂದರೆ ಚೇಂಜ್ ಆಗ್ತಾ ಇರುತ್ತೆ, ಆ್ಯಂಡ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಆಗಿರುತ್ತೆ.
ರಾದರ್ ದ್ಯಾನ್ ಫಿಕ್ಚುವಲ್ ಅಥವಾ ಫಿಕ್ಸ್ಡ್ ಆರ್ ನ್ಯಾಚುರಲ್. ಅದು ಫಿಕ್ಸ್ಡ್ ಅಥವಾ ನ್ಯಾಚುರಲ್ ಅಲ್ಲ, ಸೋಷಿಯಲಿ ಏನಾಗುತ್ತೋ ಕನ್ಸ್ಟ್ರಕ್ಟ್ ಮಾಡಿರೋಂಥದ್ದು. ಜೆಂಡರ್ ಇರ್ಬೋದು, ಸೆಕ್ಷುವಾಲಿಟಿ ಇರ್ಬೋದು, ಅದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಸೊಸೈಟಿ ಅಂತ ಹೇಳಿ ಹೇಳ್ತಾರೆ. ಸೆಡ್ವಿಕ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಮಿಶೆಲ್ ಫುಕೋ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಹಿಸ್ ಐಡಿಯಾಸ್ ಆಫ್ ಸೆಕ್ಷುವಾಲಿಟಿ, ಪವರ್ ಆ್ಯಂಡ್ ಡಿಸ್ಕೋರ್ಸಸ್. ಓಕೆ, another important work given by Eve Sedgwick is Between Men, English Literature and Male Homosexual Desire, which was published in 1985, which explores relationship between men in literature and the concept of homosocial desire. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದು ಕೊಟ್ಟಿದ್ದಾರೆ ಈ ಒಂದು ಪರ್ಟಿಕ್ಯುಲರ್ ವರ್ಕ್ಸಲ್ಲಿ, ಹೋಮೋಸೋಷಿಯಲ್ ಡಿಸೈರ್ ಆ್ಯಂಡ್ ಮೆನ್ ಇನ್ ಲಿಟ್ರೇಚರ್, ಅದರ ಬಗ್ಗೆ ಡಿಸ್ಟಿಂಗ್ವಿಷ್ ಮಾಡಿದ್ದಾರೆ, ರಿಲೇಷನ್ಶಿಪ್ಪನ್ನು ಹೇಳಿದ್ದಾರೆ. ಓಕೆನಾ. ಸೊ ರೆಸ್ಟ್ ಆಫ್ ದ ಆಪ್ಷನ್ಸಲ್ಲಿ ಕೆಲವು ರೈಟರ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್. ಫಸ್ಟ್ ಒನ್ ಮಾನಿಕ್ ವಿಟಿಂಗ್, ವೆರಿ ಇಂಪಾರ್ಟೆಂಟ್. ಶಿ ಈಸ್ ಫ್ರೆಂಚ್ ಆಥರ್ ಆ್ಯಂಡ್ ಫೆಮಿನಿಸ್ಟ್ ಥಿಯರಿಸ್ಟ್ ಅಂತಲೂ ಹೇಳ್ತೀವಿ. ಮೇಜರ್ ವರ್ಕ್ಸ್ ಯಾವುದು, ಲೆಸ್ಬಿಯನ್ ಬಾಡಿ, ಲೆಸ್ ಗುರಿಲಿಯರ್ಸ್, ವಿಚ್ ಈಸ್ ಲ್ಯಾಂಡ್ಮಾರ್ಕ್ ಫಾರ್ ಲೆಸ್ಬಿಯನ್ ಫೆಮಿನಿಸಮ್ ಅಂತ ಹೇಳ್ಬೋದು. ಲೆಸ್ಬಿಯನ್ ಫೆಮಿನಿಸಮಲ್ಲಿ ಬರುತ್ತಿದ್ದು. ಓಕೆ, ಆ್ಯಂಡ್ ದ ಸ್ಟ್ರೈಟ್ ಮೈಂಡ್ ಆ್ಯಂಡ್ ಅದರ್ ಎಸ್ಸೇಸ್, ಒನ್ ಈಸ್ ನಾಟ್ ಬಾರ್ನ್ ಅ ವಿಮೆನ್. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಮಾನಿಕ್ ವಿಟಿಂಗ್ ಅಂತ ಹೇಳ್ಬೋದು. She has given a famous concept that's none other than heterosexual contract. Very very important. They may ask ಈ ಕಾನ್ಸೆಪ್ಟ್ ಯಾರು ಕೊಟ್ಟಿರೋದು ಅಂತ ಕೇಳಬಹುದು. That's none other than Monique Witting. Next, Teresa de Lauretis. She coined the term queer theory in 1990. Very very important. Okay, very very important. ಕೇಳಬಹುದು who coined the term queer theory ಅಂತ ಕೇಳಬಹುದು. That's none other than Teresa de Lauretis. Okay, so this is my Telegram channel. Feel free to join this channel. So what you have to do, like ಮಾಡಿ, share ಮಾಡಿ, and comment ಮಾಡಿ, and subscribe ಮಾಡಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.